ಕುರ್ಚಿ ಸಂಘರ್ಷಕ್ಕೆ ಸಿಲುಕಿರುವಂತಹ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಪವರ್ ಸೆಂಟರ್ ಸೃಷ್ಟಿಯಾಯ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗಿರೋದು ಇತ್ತೀಚಿನ ದಿನಗಳಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇಡ್ತಾ ಇರುವಂತಹ ಹೆಜ್ಜೆ. ಮತ್ತೊಂದು ಪವರ್ ಸೆಂಟರ್ ಆಗಿ, ಮತ್ತೊಂದು ಶಕ್ತಿ ಕೇಂದ್ರವಾಗಿ ಸತೀಶ್ ಜಾರಕಿಹೊಳಿ ಬದಲಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ಬೆಂಬಲಿಗರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ತಮ್ಮ ಆಪ್ತ ಶಾಸಕರು, ಜಿಲ್ಲಾ ಅಧ್ಯಕ್ಷರು ಇವರನ್ನ ಮುಂದಿಟ್ಟು ಶಕ್ತಿ ಪ್ರದರ್ಶನ ಮಾಡುವಂತ ಪ್ರಯತ್ನ. ಬಜೆಟ್ ಅಧಿವೇಶನದ ನಂತರ ಭರ್ಜರಿ ಪ್ರವಾಸವನ್ನ ಕೂಡ ಅವರು ತಮ್ಮ ಬೆಂಬಲಿಗರಿಗೋಸ್ಕರ ಹಮ್ಮಿಕೊಂಡಿದ್ದಾರೆ. ಆ ಪ್ರವಾಸದ ಮೂಲಕ ಪರ್ಯಾಯ ನಾಯಕತ್ವದ ಸಂದೇಶವನ್ನ ಸತೀಶ್ ಜಾರಕಿಹೊಳಿ ರವಾನಿಸೋದಕ್ಕಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಇನ್ಸೈಡ್ ಡೀಟೇಲ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಸಹಜವಾಗಿ ಅವರು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರೇ ಹೇಳ್ಕೊಂಡಿದ್ದಾರೆ, 2028ರ ಮುಖ್ಯಮಂತ್ರಿ ಹುದ್ದೆಯ ಮೇಲೆ ನನ್ನ ಕಣ್ಣಿದೆ ಅಂತ. ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಈಗಿನಿಂದೀಗಲೇ ಶುರು ಮಾಡ್ದಂಗೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಾಗ ಸಿದ್ದರಾಮಯ್ಯ ಅವರ ನಂತರ ಸತೀಶ್ ಜಾರಕಿಹೊಳಿ ಸೈದ್ಧಾಂತಿಕ ಸ್ಪಷ್ಟತೆ ಇರುವಂತ ನಾಯಕ ಅಂತ ಮಾತನಾಡಿದರು. ಈಗ ಸತೀಶ್ ಜಾರಕಿಹೊಳಿ ಅವರು ಇಡ್ತಾ ಇರುವಂತ ಒಂದೊಂದು ಹೆಜ್ಜೆಯೂ ಕೂಡ ಪರ್ಯಾಯ ನಾಯಕತ್ವವನ್ನು ಸೃಷ್ಟಿಸುವಂತ ಪ್ರಯತ್ನ ಅನ್ನೋ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಬಜೆಟ್ ಅಧಿವೇಶನ ಮುಗಿದ ಬಳಿಕ ತಮ್ಮ ಬೆಂಬಲಿಗರೊಂದಿಗೆ ಫಾರಿನ್ ಟೂರ್ ಮಾಡ್ತಾರೆ ಅವರು, ಅಥವಾ ಒಂದು ಪ್ರವಾಸವನ್ನ ಹಮ್ಮಿಕೊಳ್ಳುವಂತ ಯೋಚನೆಯಲ್ಲಿದ್ದಾರೆ. ಹಿಂದೊಮ್ಮೆ ಇದೇ ರೀತಿ ಚರ್ಚೆಯಾಗಿತ್ತು. ಸತೀಶ್ ಜಾರಕಿಹೊಳಿ ತಮ್ಮ ಬೆಂಬಲಿಗರ ಜೊತೆಗೆ ಪ್ರವಾಸದ ಯೋಚನೆಯಲ್ಲಿದ್ದಾರೆ ಅಂತ ಚರ್ಚೆಯಾದ ನಂತರ ಅದನ್ನು ಕೈಬಿಟ್ಟರು ಸತೀಶ್ ಜಾರಕಿಹೊಳಿ. ಈಗ ಮತ್ತೆ ಅದೇ ಯೋಚನೆಯಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಸತೀಶ್ ಜಾರಕಿಹೊಳಿ ಅವರೇ ಹೇಳಿಕೊಂಡಿದ್ದಾರೆ 2028 ನನ್ನ ಟಾರ್ಗೆಟ್ ಅಂತ. ಅದಕ್ಕೆ ಬೇಕಾದಂತ ಸಿದ್ಧತೆನಾ ಇದು, ಅಥವಾ ಅದಕ್ಕೂ ಮುಂಚಿತವಾಗಿ ಏನಾದರೂ ಯೋಚನೆನಾ? ರಕ್ಷಿತ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಒಂದು ರೀತಿ ಗೇಮಲ್ಲಿ ಇದ್ದೇ ಇದ್ದಾರೆ. ಈ ಹಿಂದೆಯೂ ಕೂಡ ಇಂಥದ್ದೇ ಒಂದು ಪ್ರವಾಸದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರು. ಅದು ಕೊನೆ ಹಂತದ ಕ್ಷಣದಲ್ಲಿ ರದ್ದಾಗಿತ್ತು. ಕೊನೆಗೆ ಮೈಸೂರಿನ ದಸರಾ ಪ್ರವಾಸಕ್ಕೂ ಕೂಡ ಹೊರಟಿದ್ರು. ವೇಣುಗೋಪಾಲ್ ಕರೆ ಮಾಡಿ ಅದನ್ನು ಸ್ಟಾಪ್ ಮಾಡಿಸಿದ್ರು. ಅದಾದ ಬಳಿಕ ಈಗ ಸತೀಶ್ ಜಾರಕಿಹೊಳಿ ತಮ್ಮದೇ ಆದಂಥ ಒಂದು ಗೇಮ್ ಪ್ಲಾನ್ ಅನ್ನು ಶುರು ಮಾಡ್ದಂಗೆ ಕಾಣಿಸ್ತಾ ಇದೆ. ಮೊನ್ನೆ ತಮ್ಮ ಬೆಂಬಲಿತ ಶಾಸಕರು ಜೊತೆಗೆ 12 ಜನ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರನ್ನ ಕರೆದುಕೊಂಡು ದೆಹಲಿಗೆ ಹೋಗಿದ್ರು. ಹೈಕಮಾಂಡ್ ಈಗಲೇ ಮಧ್ಯಪ್ರವೇಶ ಮಾಡಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸ್ಪಷ್ಟ ತೀರ್ಮಾನಗಳನ್ನು ತೆಗೆದುಕೊಳ್ಳಿ ಅನ್ನುವಂಥ ಒತ್ತಡವನ್ನು ಕೂಡ ಹಾಕಿದ್ರು. ಇದೆಲ್ಲ ಬೆಳವಣಿಗೆಗಳು ನಡೀತಾ ಇರುವಂಥ ಬೆನ್ನಲ್ಲೇ ಈಗ ಮತ್ತೊಂದು ಸುತ್ತಿನ ಪ್ರವಾಸಕ್ಕೆ ತಯಾರಿಗಳು ನಡೆದಂತೆ ಕಾಣಿಸ್ತಾ ಇದೆ. ಬಜೆಟ್ ಸೆಷನ್ನ ಆಸುಪಾಸಿನಲ್ಲಿ ಸತೀಶ್ ಜಾರಕಿಹೊಳಿ ನೇತೃತ್ವದ ಮತ್ತು ಅವರನ್ನ ಬೆಂಬಲಿಸುವಂತ ಶಾಸಕರು ಮತ್ತು ಒಂದಷ್ಟು ಜನ ಜಿಲ್ಲಾಧ್ಯಕ್ಷರುಗಳು ಕೂಡ ಹೊರ ರಾಜ್ಯ ಅಥವಾ ಹೊರ ದೇಶಕ್ಕೆ ಪ್ರವಾಸವನ್ನ ಮಾಡುವಂತ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರ ಅರ್ಥ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಿಟ್ಟರೆ ಡಿ ಕೆ ಶಿವಕುಮಾರ್ ಬಿಟ್ಟರೆ ಸಿದ್ದರಾಮಯ್ಯ ಅನ್ನುವಂಥ ಚರ್ಚೆಗಳು ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ತಮ್ಮದೇ ಆದಂಥ ಮೂರನೇ ಒಂದು ನಾಯಕತ್ವ ಕೂಡ ಇದೆ ಅನ್ನುವಂಥದ್ದನ್ನು ಹೈಕಮಾಂಡ್ಗೆ ತಿಳಿಸುವ ಭಾಗವಾಗಿಯೂ ಕೂಡ ಮೊನ್ನೆ ದೆಹಲಿಯ ಪ್ರವಾಸವನ್ನು ಕೂಡ ನೋಡಲಾಗ್ತಾ ಇದೆ. ಇದು ಮೊದಲೇನಲ್ಲ, ತಮ್ಮ ಬೆಂಬಲಿತ ಶಾಸಕರ ಜೊತೆಗೆ ಅವರು ಬೇರೆ ಬೇರೆ ಮೀಟಿಂಗ್ಗಳನ್ನು ಮಾಡಿದ್ದಿರ್ಬೋದು, ಡಿನ್ನರ್ ಮೀಟಿಂಗ್ಗಳನ್ನು ಆಯೋಜನೆ ಮಾಡಿದ್ದಿರ್ಬೋದು. ಅವರಿಗೆ ಪ್ರತ್ಯೇಕವಾಗಿ ಔತಣಕೂಟವನ್ನು ಬೆಳಗಾವಿ ಸೆಷನ್ ಸಂದರ್ಭದಲ್ಲೂ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಸತೀಶ್ ಜಾರಕಿಹೊಳಿ ಮೂರನೇ ನಾಯಕತ್ವವಾಗಿ ಕಾಂಗ್ರೆಸ್ನ ಒಳಗೆ ಗುರುತಿಸ್ಕೊಳ್ತಾ ಇದ್ದಾರೆ. ಆ ರೀತಿಯಾಗಿ ಎಮರ್ಜ್ ಕೂಡ ಆಗ್ತಾ ಇದ್ದಾರೆ. ಅದನ್ನ ಹೈಕಮಾಂಡ್ಗೆ ತಿಳಿಸುವಂತ ಪ್ರಯತ್ನವನ್ನು ಕೂಡ ಸತೀಶ್ ಜಾರಕಿಹೊಳಿ ಮಾಡ್ತಿದ್ದಾರೆ. ಯಾಕೆ ಇದು ಅಂದ್ರೆ ತ್ವರಿತಗತಿಯಲ್ಲಿ ಅಂದ್ರೆ ಸಿಎಂ ಡಿಸಿಎಂ ನಡುವೆ ಯಾವುದೇ ನಾಯಕತ್ವದ ವಿಚಾರದಲ್ಲಿ ಒಮ್ಮತ ಮೂಡದೇ ಇದ್ರೆ ಅಥವಾ ತೀರ್ಮಾನ ತೆಗೆದುಕೊಳ್ಳೋಕಾಗದೇ ಇದ್ರೆ ನೀವು ಪರ್ಯಾಯ ನಾಯಕತ್ವದ ಕಡೆಗೆ ಗಮನ ಹರಿಸಿ ಅನ್ನುವಂಥದ್ದನ್ನು ಕೂಡ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಪರ್ಯಾಯ ನಾಯಕತ್ವ ಅಥವಾ ಮೂರನೇ ನಾಯಕತ್ವ ಅದು ಸತೀಶ್ ಜಾರಕಿಹೊಳಿನ, ಪರಮೇಶ್ವರ್ ಅವರ, ಮಾದೇವಪ್ಪನ, ಎಂ ಬಿ ಪಾಟೀಲ, ಈಶ್ವರ್ ಖಂಡ್ರನ, ಮತ್ತೊಬ್ಬರ ಗೊತ್ತಿಲ್ಲ. ಆದ್ರೆ ಮೂರನೇ ನಾಯಕತ್ವ ಕೂಡ ಕಾಂಗ್ರೆಸ್ನಲ್ಲಿ ಇದೆ.
ಮೂರನೇ ನಾಯಕತ್ವವನ್ನು ಕೂಡ ಆಯ್ಕೆ ಮಾಡಿದ್ರೆ ನಾವು ಅದಕ್ಕೆ ಜೊತೆಯಾಗಿ ಇರ್ತೀವಿ ಅನ್ನುವಂಥದ್ದು ಆ ಒಂದು ಮೆಸೇಜ್ ಅನ್ನು ಕೂಡ ಹೈಕಮಾಂಡ್ಗೆ ಪರೋಕ್ಷವಾಗಿ ತಿಳಿಸುವಂತ ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ರಕ್ಷತ್. ಅದರ ಭಾಗವಾಗಿಯೇ ಈಗ ಬಜೆಟ್ ಸೆಷನ್ ಆಸುಪಾಸಿನಲ್ಲಿ ತಮ್ಮ ಬೆಂಬಲಿತ ಶಾಸಕರ ಜೊತೆಗೆ ಒಂದು ಪ್ರವಾಸವನ್ನ ಆಯೋಜನೆ ಮಾಡುವಂತ ತಯಾರಿಗಳು ಕೂಡ ನಡೀತಾ ಇದೆ. ಆದ್ರೆ ಇದು ಹೈಕಮಾಂಡ್ ಗಮನಕ್ಕೆ ಹೋಗಿ ಆ ಸಂದರ್ಭದಲ್ಲಿ ಏನಾದ್ರು ಇದಕ್ಕೆ ಬ್ರೇಕ್ ಬೀಳುತ್ತಾ ಗೊತ್ತಿಲ್ಲ. ಹಿಂದೆ ಪ್ರವಾಸ ಮಾಡೋದಕ್ಕೆ ದುಬೈಗೆ ಪ್ಲಾನ್ ಮಾಡಿದಾಗ್ಲೂ ಕೂಡ ಕ್ಯಾನ್ಸಲ್ ಆಗಿತ್ತು. ಮೈಸೂರು ದಸರಾಕ್ಕೆ ಹೋಗುವಾಗ್ಲೂ ಕೂಡ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಕ್ಯಾನ್ಸಲ್ ಮಾಡಿತ್ತು. ಈ ಪ್ರವಾಸಕ್ಕೆ ಯಾವ ರೀತಿ ಅಂತ ಅಡಚಣೆ ಬರುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ ರಕ್ಷತ್. ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.